ಗೈಸ್ ನಾವೀಗ ಎತ್ತಿನ ಭುಜ ಟ್ರಕ್ಕಿಂಗ್ ಮಾಡಿ ಈಗ ಸೆಕೆಂಡ್ ಪ್ಲೇಸ್ ನಾವು ಅಬ್ಬೆ ಫಾಲ್ಸ್ ಅಂತಿದೆ ಗೈಸ್. ಇಲ್ಲಿ ಅಲ್ಲಿಗೆ ಬಂದಿದ್ವಿ. ಅಬ್ಬೆ ಫಾಲ್ಸಿಗೆ ಇದನ್ನು ತುಂಬ ಚೆನ್ನಾಗಿದೆ ಅಂತಂದರು. ಅದಕ್ಕೋಸ್ಕರ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ನೋಡ್ಬೋದು ಗೈಸ್, ಇಲ್ಲಿ ಅಬ್ಬೆ ಫಾಲ್ಸ್ ಹರಿತಿದೆ, ತುಂಬ ಚೆನ್ನಾಗಿದೆ ಗೈಸ್. ಇನ್ನು ಫುಲ್ಲು ಮುಂದೆ ವ್ಯೂ ಕಾಣುತ್ತೆ ಗೈಸ್. ವೇಟ್ ಮಾಡಿ. ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ ಸ್ವಲ್ಪ ಅಲ್ಲಿ ಒಳ ದಾರಿ ಇದೆ, ಅಲ್ಲಿ ಫುಲ್ಲು ವ್ಯೂ ಕಾಣುತ್ತೆ ಗೈಸ್. ಅದು ಅಬ್ಬೆ ಫಾಲ್ಸಿಂದ ಮೇಲಿಂದ ಹರ್ಕೊಂಡು ಬರ್ತಾ ಇದೆ. ಅದು ಇಲ್ಲ ಕಾಡಿಂದ ಗುಡ್ಡದಿಂದ ಮೇಲಿಂದ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಗೈಸ್. ಅದು ನೀವು ಫುಲ್ ವ್ಯೂನ ನೋಡಲೇಬೇಕು. ನೋಡಿ ಗೈಸ್, ಅಕ್ಕಪಕ್ಕ ಹೇಗೆ ಫುಲ್ ಗಿಡ ಎಲ್ಲ ತುಂಬ್ಕೊಂಡಿದೆ. ಮಧ್ಯಕ್ಕೆ ಒಂದು ದಾರಿ ಇದೆ ಗೈಸ್. ಅದು ಪ್ಲೇಸ್ ಸ್ವಲ್ಪ ಚೆನ್ನಾಗಿದೆ ಗೈಸ್. ಇದು ಕಡೆಲ್ಲ ನೋಡ್ಬೋದು ಗೈಸ್, ಸ್ವಲ್ಪ ಕಾಣ್ತಿದೆ ಹರಿತಾ ಇರೋದು ನೀರು. ಅಕ್ಕಪಕ್ಕ ಎಲ್ಲಿ ನೋಡ್ರು ಬರೀ ಗಿಡ ಕಾಣ್ತಾ ಗೈಸ್. ಇಲ್ಲಿ ತುಂಬಾ ವ್ಯೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಯಾವ ಥರ ಇದೆ ಇದು. ತುಂಬ ಚೆನ್ನಾಗಿದೆ. ಮೇಲಿಂದ ಹರ್ಕೊಂತ ಬರ್ತದೆ. ಇದು ಹಂಗೆ ಕೆಳಗೆ ಹೋಗ್ತಾ ಇದೆ, ಹಿಂಗೆ ಹರ್ಕೊಂಡು ತುಂಬಾ ಚೆನ್ನಾಗಿದೆ ಗೈಸ್. ಇದು ಹಾಗೆ ಇದು ತುಂಬಾ ಫೋರ್ಸ್ ಇದೆ ಗೈಸ್. ಇದು ನೀರು ಸ್ವಲ್ಪ ಏನಾದ್ರು ಬಿದ್ದರೆ ಜಾರ್ಕೊಂಡು ಮುಗ್ತಾ ಹೋಯಿತು, ಹಂಗೆ ಹೋಗೇ ಬಿಡೋದು. ಮತ್ತು ಈಗ ನಾವು ಕರೆಕ್ಟು ಪರ್ಟಿಕ್ಯುಲರಾಗಿ ವ್ಯೂ ತೋರ್ಸೋಕ್ಕೆ ಹೋಗ್ತಾ ಇದೆ ಗೈಸ್. ಇದು ನೀವು ಸ್ವಲ್ಪ ವೇಟ್ ಮಾಡಿ. ಪರ್ಟಿಕ್ಯುಲರಾಗಿ ವ್ಯೂ ಎಲ್ಲ ಕಾಣುತ್ತದೆ ಮೇಲಿಂದ ಹೇಗೆ ಎಲ್ಲಿಂದ ಬರ್ತದೆ ಅಂತಂದು ತುಂಬಾ ಚೆನ್ನಾಗಿದೆ. ನೋಡ್ಬೋದು ಗೈಸ್, ಈ ಮರ ಅಡ್ಡ ಇದೆ, ಮೇಲೆ ಸ್ವಲ್ಪ ಹಿಂದೆ ಬರ್ತಾ ಇದೆ ನೀರು. ಗೈಸ್, ಈಗ ಕಾಣ್ತಾ ಇರೋದು ಅಲ್ಲಿಂದ ಹರ್ಕೊಂಡು ಬರ್ತಾ ಇರೋದು. ಅಲ್ಲಿಂದ ಸೀದಾ ಕಾರವರೆಗೂ ಹೋಗುತ್ತೆ, ಮೇಲಿಂದ ಬರ್ತಾ ಇದೆ ಗೈಸ್. ಇದು ತುಂಬಾ ಫೋರ್ಸ್ ಇದೆ, ಹಾಗೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಈಗ ವಾಪಸ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಎಲ್ಲ ನೋಡಿ ಆಯಿತು, ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಗೈಸ್. ನಾವು ಇಲ್ಲಿ ತುಂಬಾ ಫೋಟೋ ಚೆನ್ನಾಗಿ ಬಂದಿದೆ. ಈಗ ಮೇಲೆ ಹೋಗ್ತಾ ಇದ್ದೀವಿ ನಾವು. ಹೋಗ್ತಾ ಇದ್ದೀವಿ.
ಇಲ್ಲಿ ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಈ ದೇವಸ್ಥಾನ ಒಂದು ಮೂವಿಯಲ್ಲಿ ಶೂಟ್ ಆಗಿದೆ. ಯಾವ ಮೂವಿ ಅಂತಂದು ಕಮೆಂಟಲ್ಲಿ ಹಾಕಿ ನೋಡೋಣ ಎಷ್ಟು ಜನಕ್ಕೆ ನೆನಪಿದೆ ಹಾಗೂ ಎಷ್ಟು ಜನ ಆ ಮೂವಿನ ನೋಡಿರಿ ಅಂತಂದು. ಇದು ಕೂಡ ದೇವಸ್ಥಾನ ಹಿಂದೆಲ್ಲ ವ್ಯೂ ತುಂಬಾ ಚೆನ್ನಾಗಿದೆ ಗೈಸ್. ಗುಡ್ಡ ಆ ಕಡೆ ಎಲ್ಲ ಹಿಂದೆ ಫುಲ್ ನೋಡ್ಬೋದು ಗೈಸ್. ನೀವು ಎಲ್ಲರೂ ನೋಡಿದ್ರು ಒಂಥರ ವ್ಯೂ ತುಂಬಾ ಮಸ್ತಿದೆ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ಗೋಪುರ ಟೈಪ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್, ತುಂಬಾ ಚೆನ್ನಾಗಿದೆ. ನಾವು ಹಿಂಗೆ ಕೂಡ ಬರ್ಬೋದು. ಅಲ್ಲಿ ರೋಡ್ ಇದೆ, ರೋಡ್ ಅದು ಆ ಕಡೆಯಿಂದ ಒಂದು ಇದೆ ಜಾಗ ಇದೆ, ಅಲ್ಲಿ ಹಂಗೆ ಕೂಡ ಬರ್ಬೋದು. ಇಲ್ಲಿ ಆ ಕಡೆ ಮುಂದೆ ಒಂದು ಇದೆ, ಆ ಕಡೆ ಸೈಡಿಂದನೂ ಬರ್ಬೋದು ನಾವು. ನೋಡಿ ಗೈಸ್ ಹಿಂದೆ ಯಾವ ಥರ ಇದು ವ್ಯೂ ಇದೆ ಅಂತಂದು ಗುಡ್ಡದು ತುಂಬ ಚೆನ್ನಾಗಿದೆ ಗೈಸ್. ಎಲ್ಲಿ ನೋಡಿದ್ರು ಇಲ್ಲಿ ಬರೀ ಹಸಿರು ಕಾಣುತ್ತದೆ. ಎಲ್ಲಿ ನೋಡಿದ್ರು ತಿಗಣೆ ನನ್ನ ಬಿಡೋದೇ ಇಲ್ಲ. ಎತ್ತಿನ ಭುಜದಿಂದ ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಅದು ಹೆಂಗೆ ಬಂದಿದೆ ಗೊತ್ತಿಲ್ಲ. ಬಂದು ಪಾಪ ಮತ್ತೆ ನಮ್ಮ ಫ್ರೆಂಡಿಗೆ ಕಡಿತಿದೆ, ಅದು ಬ್ಲಡ್ ಸ್ವಲ್ಪ ಬಂದಿದೆ. ಗೈಸ್ ಯಾವ ಥರ ವ್ಯೂ ಇದೆ ಅಂತಂದು ಇಲ್ಲಿ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಗುಡ್ಡಗಳಿದೆ ಇಲ್ಲಿ, ತುಂಬಾ ಮಸ್ತ್ ಪ್ಲೇಸ್ ಮಾತ್ರ ಇಲ್ಲಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಕೂಡ ಮುಗೀತು. ಈ ತಕ್ಷಣ ಹೋಗ್ತಾ ಇದ್ದೀವಿ ರೆಸಾರ್ಟಿಗೆ. ನೋಡಿ ಗೈಸ್ ಯಾವ ಥರ ದಾರಿ ಇದೆ ಸಣ್ಣದಂತಂದು. ಇಲ್ಲೇ ನಮ್ಮ ರೆಸಾರ್ಟ್ ಬರೋದು. ಎಷ್ಟು ಸಣ್ಣದಾಗಿದೆ ನೋಡಿ ಗೈಸ್ ಇದು ದಾರಿ ಮಾತ್ರ. ಎಷ್ಟರಲ್ಲಿ ಗಾಡಿ ಹೋಗೋದು ತುಂಬ ಕಷ್ಟ ಆಗುತ್ತೆ, ಆದರೂ ಹಂಗೆ ಹಿಂಗೆ ಮಾಡಿ ಹೋಗಿದ್ವಿ ನಾವು. ಎಷ್ಟು ಸಣ್ಣ ದಾರಿ ಇದೆ ನೋಡಿ ಗೈಸ್. ಇದು ಒಂಥರ ಆಪ್ ಇದೆ. ಇದು ನಮ್ಮ ರೆಸಾರ್ಟ್ ಇಲ್ಲೇ ಬರೋದು. ನಮ್ಮ ರೆಸಾರ್ಟ್ ಬಂದೇ ಬಿಡ್ತು, ಹಾಗೆ ಮಾಡಿ ಬಂದ್ವಿ ನಾವು. ಗೈಸ್ ನಾವು ಈ ತಕ್ಷಣ ಬಂದು ರೀಚ್ ಆದ್ವಿ. ಈಗ ನಿಮಗೆ ರೆಸಾರ್ಟ್ ಟೂರ್ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ಗಾಯ್ಸ್. ಈ ಸ್ಟಾರ್ಟಿಂಗ್ ನಿಮಗೆ ವೆಲ್ಕಮ್ ಗೈಸ್, ಇದು ವೆಲ್ಕಮ್ ಮಾಡುತ್ತೆ. ಇಲ್ಲೇ ಫಸ್ಟು ಶಿವ ನಮಗೆ ವೆಲ್ಕಮ್ ಮಾಡುತ್ತೆ. ಹಾಗೆ ಇದು ಒಂಥರ ಸ್ವಿಮ್ಮಿಂಗ್ ಪೂಲ್ ಟೈಪ್ ಇದೆ, ಆದರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು. ಮಾತಾಡಿದ್ದು ಸ್ವಲ್ಪ ಕೆಟ್ಟೋಗಿದೆ. ಇದೆ ನಮ್ಮ ಪಾರ್ಕಿಂಗ್ ಪ್ಲೇಸ್ ಗೈಸ್. ಇದು ನಮ್ಮ ಗಾಡಿಯಲ್ಲಿ ಮುಂದೆ ನಿಂತಿದೆ, ಇದೆ ನಮ್ಮ ಗಾಡಿ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋದು ಗೈಸ್. ಇದು ಅದೆರಡು ಗೈಸ್ ಮೇನ್ ಕೌಂಟರ್. ಎಷ್ಟು ಚಿಕ್ಕದಾಗಿದೆ ಒಂಥರ ಸಿಂಪಲ್ ಆಗಿದೆ ಗೈಸ್. ಇದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ. ಇಲ್ಲಿ ಸಣ್ಣ ಮಕ್ಕಳು ಆಟ ಆಡೋ ಸಾಮಾನು ಗೈಸ್. ಹಿಂದೆಲ್ಲ ವ್ಯೂ ಮಾತ್ರ ಬೆಂಕಿ ಗೈಸ್, ಸೂಪರಾಗಿದೆ. ಇದೇ ನೋಡಿ ಗೈಸ್ ಕೌಂಟರು. ಇದರಿಂದನೇ ನಮ್ಮ ಡೈನಿಂಗ್ ಟೇಬಲ್ ಇರೋದು, ಅಂದರೆ ಡೈನಿಂಗ್ ಊಟ ಮಾಡೋದು ಪ್ಲೇಸ್ ಗೈಸ್ ಅದು. ಇದೆ ನೋಡಿ ಗೈಸ್ ಹಿಂದೆಲ್ಲ ಇದೆ. ಅದು ಇಲ್ಲಿ ಈಗ ಹೋಗ್ಬೇಕು ಗೈಸ್ ದಾರಿ ಅದು. ಹಾಗೆ ಇದು ಇಂಡೋರ್ ಗೇಮಿಂಗ್ ಗೈಸ್. ಇದು ಇಲ್ಲಿ ಟೇಬಲ್ ಟೆನ್ನಿಸ್, ಕ್ಯಾರಮು, ಚೆಸ್ಸು ಎಲ್ಲ ಇರುತ್ತೆ. ಇಲ್ಲಿ ಈ ಕಡೆ ಹೊರಗಡೆ ನಾವು ಕ್ರಿಕೆಟು, ಬಾಸ್ಕೆಟ್ಬಾಲು, ಫುಟ್ಬಾಲು, ಶಟಲ್ ಕಾಕು ಎಲ್ಲ ಆಡ್ಬೋದು ಗೈಸ್ ಇದು ಹೊರಗೆಲ್ಲ. ನೋಡಿ ಗೈಸ್ ಯಾವ ಥರ ಇಲ್ಲಿ ರೂಮ್ ಇದೆ ಅಂತಂದು. ಟ್ರಯಾಂಗಲ್ ಶೇಪಲ್ಲಿದೆ ರೂಮು. ಇಲ್ಲಿ ನೈಟ್ ಹೊತ್ತು
ಕ್ಯಾಂಪಿಂಗ್ ಮಾಡ್ತಾರೆ ಗೈಸ್, ಫೈರ್ ಕ್ಯಾಂಪಿಂಗು. ಇಲ್ಲಿ ಕುಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು. ನೋಡಿ ಗೈಸ್, ಇದೆ ನಮ್ಮ ಸ್ವಿಮ್ಮಿಂಗ್ ಪೂಲು. ಆ್ಯಕ್ಚುಲಿ ಇಲ್ಲೇ ನಾವು ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ದಿನ ಕ್ಲೀನ್ ಮಾಡ್ತಾರೆ ಗೈಸ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ. ಇದೆ ನೋಡಿ ಗೈಸ್ ನಮ್ಮ ರೂಮು. ಟೋಟಲ್ ಒಂದು ಇಲ್ಲಿ 15 ಜನ ಇರ್ಬೋದು ಗೈಸ್ ಇದು ಒಂದೇ ರೂಮ್ನಲ್ಲಿ. ತುಂಬ ದೊಡ್ಡದಿದೆ. ನಾವು ಕೇವಲ ಈಗ ಒಂದು 10 ಜನ ಇದ್ದೀವಿ. ನೋಡ್ಬೋದು ಗೈಸ್ ಎಷ್ಟು ದೊಡ್ಡದಾಗಿದೆ ರೂಮ್ ಅಂತಂದು. ಇದು ಒಂದು 15 ಜನ ಇರ್ಬೋದು ಗೈಸ್ ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್ ವಾಶ್ರೂಮ್. ಇಲ್ಲಿ ಫಾರಿನ್ ಟಾಯ್ಲೆಟ್ ಇದೆ ಗೈಸ್, ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ರೆಸಾರ್ಟಲ್ಲಿ ಫಾರಿನ್ ಟಾಯ್ಲೆಟೇ ಕೊಡೋದು. ಇಲ್ಲಿ ಪ್ರತಿ ರೂಮಿಗೆ ಒಂದು ವೈಫೈ ಕೂಡ ಇದೆ ಗೈಸ್ ಇದು. ಇಲ್ಲಿ ಇನ್ನೊಂದು ತೋರಿಸ್ತೀನಿ ಗೈಸ್. ಇಲ್ಲಿ ಮಡ್ ವಾಲಿಬಾಲ್ ಗೈಸ್ ಇದು ಹೇಗಿದೆ ನೋಡಿ. ಇಲ್ಲಿ ವಾಲಿಬಾಲ್, ಮಡ್ ವಾಲಿಬಾಲ್ ನೋಡಿ ಗೈಸ್ ಅದು. ಅಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಬೋದು ಗೈಸ್ ಅಲ್ಲಿ. ಆ್ಯಕ್ಚುಲಿ ಇವರೇ ಸ್ಪೀಕರ್ ತಂದು ಸಾಂಗ್ ಹಚ್ಚಿ ಒಂಥರ ಮಸ್ತ್ ಇದೆ ಗೈಸ್. ಇಲ್ಲಿ ಆಟ ಆಡ್ಬೋದು, ಇದು ಯಾವುದೋ ಹತ್ಬೋದು ಇಲ್ಲಿ. ಇದೆ ನೋಡಿ ಗೈಸ್ ರೈನ್ ಡ್ಯಾನ್ಸ್. ಇಷ್ಟ ಗೈಸ್ ಇದು ರೆಸಾರ್ಟು. ಹಾಗೆ ಇಲ್ಲಿ ಬಂತಂದರೆ ಸ್ವಲ್ಪ ಒಂದು ಹರಿತಾ ಇದೆ ಗೈಸ್ ನೀರು, ನೋಡ್ಬೋದು ಗೈಸ್. ಅಲ್ಲಿಂದ ಬರ್ತಾ ಇದೆ ನೀರು. ಅಲ್ಲಿಂದ ಸ್ವಲ್ಪ ನೀರು ಹರ್ಕೊಂತ ಹೋಗ್ತಾ ಇದೆ ಕೆಳಗೆ ಮಟ್ಟ. ಗೈಸ್ ಇಲ್ಲೊಂದು ಸ್ಟ್ಯಾಚು ಇದೆ, ಬುದ್ಧ ಸ್ಟ್ಯಾಚು ಅಂತಂದು. ಅದು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೂ ಕೂಡ ನಿಮಗೆ ತೋರಿಸ್ತೀವಿ. ನೋಡಿ ಗೈಸ್ ಆಗಲ್ಲಿ ನೀರು ಹರಿತಿದ್ದಲ್ಲ, ಹಿಂಗೆ ಹೋಗ್ತಿದೆ ನೋಡಿ ಗೈಸ್. ಹೇಗಿದೆ ಬ್ರಿಡ್ಜ್ ಇಲ್ಲಿ ಹಂಗೆ ಲೈಟ್ ಕಂಬ ಹಾಕಿ ಹಿಂಗೆ ಹಾಕೊಂಡು ಹೋಗ್ಬೋದು. ಸ್ವಲ್ಪ ಮೇಲೆ ಹೋಗಿ ಮೇಲೆ ಫುಲ್ ಮೇಲೆ ಇದೆ ಗೈಸ್ ಟಾಪಲ್ಲಿ ಬುದ್ಧ ಸ್ಟ್ಯಾಚು. ತುಂಬಾ ಚೆನ್ನಾಗಿದೆ ಗೈಸ್ ಅದು. ನೋಡಿ ಗೈಸ್ ರೆಸಾರ್ಟಿನ ವ್ಯೂ ಎಲ್ಲ ಕಾಣ್ತಿದೆ ಇಲ್ಲಿ. ಅದೇ ಗೈಸ್ ಅವೆಲ್ಲ ಶಿವ ಇತ್ತಲ್ಲ ಅಲ್ಲಿದೆ ಅದು. ಹಾಗೆ ನೋಡ್ಬೋದು ರೆಸಾರ್ಟಿನ ವ್ಯೂ ನಮ್ಮ ಗಾಡಿ ಅಲ್ಲೇ ಇದೆ. ಇನ್ನೂ ಮೇಲೆ ಹೋಗ್ಬೇಕು ಆಯಿತು, ತುಂಬ ಮೇಲೆ ಟಾಪಲ್ಲಿದೆ. ಈಗ ಗೈಸ್ ಫೈನಲಿ ನಾನು ಮೇಲೆ ರೀಚ್ ಆದೆ. ಈಗ ಕಾಣುತ್ತೆ ಬುದ್ಧ ಸ್ಟ್ಯಾಚು. ತುಂಬ ಒಂಥರ ಪೀಸ್ ಆಗಿದೆ ಗೈಸ್ ಇದು, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಗೈಸ್ ಇದು. ಇಲ್ಲಿಂದ ನಮ್ಮ ರೆಸಾರ್ಟಲ್ಲಿ ಅಕ್ಕಪಕ್ಕ ಎಲ್ಲ ಏನಿದೆ ಕಾಣುತ್ತೆ. ನೋಡಿ ಗೈಸ್ ಅಲ್ಲೇ ನಮ್ಮ ರೂಮ್ ಇರೋದು. ರೂಮ್ ಕೂಡ ಕಾಣ್ತಿದೆ ಇಲ್ಲಿ. ಅಷ್ಟು ಮೇಲೆ ಬಂದಿದ್ದೀವಿ ನಾವು. ನೋಡ್ಬೋದು ರೆಸಾರ್ಟ್ ಎಲ್ಲ ಇದೆ ಆ ಕಡೆ. ಇಲ್ಲಿ ಹಗ್ಗದು ಇದೆ ಗೈಸ್ ಇದು, ರೋಪಿಂದು ಆಟ ಆಡ್ಬೋದು ಗೈಸ್ ಇದು. ಆದರೆ ಸ್ವಲ್ಪ ಭಯ ಆಗುತ್ತೆ, ಅಷ್ಟೇನು ಸರಿ ಇಲ್ಲ ಗೈಸ್ ಆಟ ಆಡೋದು. ಈಗ ಮಧ್ಯಾಹ್ನ ಗೈಸ್, ಈಗ ಊಟದ ಸಮಯ. ನೋಡೋಣ ಏನೇನು ಊಟ ಇದೆ ಅಂತಂದು. ಈಗ ಫಸ್ಟ್ ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೆ ಬಂದಿದ್ದೀವಿ. ಹ್ಯಾಂಡ್ ವಾಶ್ ಮಾಡೋಕ್ಕೆ ಇಲ್ಲೇ ಒಂದು ಸಿಂಕ್ ಇದೆ. ನೋಡಿ ಗೈಸ್ ಎಷ್ಟೊಂದು ವೆರೈಟಿಯಾಗಿ ಫುಡ್ ಮಾಡಿದ್ದಾರೆ ಇವರು. ಎಷ್ಟೊಂದು ವೆರೈಟೀಸ್ ಇದೆ. ಹಾಗೆ ಇಲ್ಲಿ ವೆಜ್ಜು ಇದೆ, ನಾನ್ ವೆಜ್ಜು ಕೂಡ ಇದೆ. ಫಸ್ಟ್ ಇಲ್ಲಿ ಪ್ಲೇಟು ಟಿಶ್ಯೂ ಪೇಪರ್ ಕೊಡ್ತಾರೆ. ಅದು ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು ಪ್ಲೇಟ್ನ. ಇಲ್ಲಿ ನೋಡಿ ಹೀಗೆ ಇಲ್ಲಿ
ಉಳ್ಳಾಗಡ್ಡಿ, ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಇದೆ. ಎಷ್ಟು ಇರ್ತಾರೆ ಅವರೇ. ಹಾಗೆ ಇದು ಯಾವ ರೊಟ್ಟಿ, ಇದು ನಾನ್ ವೆಜ್ ಈ ಥರ ಚೆನ್ನಾಗಿರ್ತಕ್ಕೈತಿ ಇದು. ನಾವು ಫಸ್ಟ್ ದೋಸೆ ಅಂದ್ಕೊಂಡ್ವಿ, ಆ್ಯಕ್ಚುಲಿ ಚಟ್ನಿ ಇದು ರೊಟ್ಟಿ ಅದು ನಾನ್ ವೆಜ್ಗೆ ಅಷ್ಟೇ ಚೆನ್ನಾಗಾಗೋದು. ಹಾಗೆ ಒಂಥರ ಸ್ವೀಟ್ ಟೈಪ್ ಮಾಡಿದ್ದಾರೆ ಗೈಸ್. ಇದು ತುಂಬ ಚೆನ್ನಾಗಿದೆ ಸ್ವೀಟ್. ನೆಕ್ಸ್ಟ್ ಶಾವಿಗೆ ಕೊಟ್ಟರು, ಹಾಗೆ ಗೋಬಿ ಕೊಟ್ಟರು. ನೆಕ್ಸ್ಟು ಯಾವ ಥರ ಪಲ್ಯ ಇದೆ ಗೈಸ್, ಒಂಥರ ಪಲ್ಯ ಇದೆ. ಸದ್ಯಕ್ಕೆ ಇಷ್ಟನ್ನ, ಆಮೇಲೆ ಮತ್ತು ನಾನ್ ವೆಜ್ ಹಾಕ್ಕೊಳ್ಬೇಕು ನಾವು. ಇದೇ ಮಧ್ಯಾಹ್ನ ಊಟ. ಆಮೇಲೆ ನಾವು ರೈಸ್ ಚಿಕನ್ ಊಟ ಮಾಡಿದ್ವಿ ಎಲ್ಲ. ಈಗ ಊಟ ಮಾಡಿಕೊಂಡು ಈಗ ನಂಗೆ ಮ್ಯಾಲೆ ಬಂದಿದ್ವಿ. ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಬನ್ನಿ ಗೈಸ್. ಅವನಿಗೆ ಬರಬೇಕಲ್ಲ ಶಾರ್ಟ್ ಕಟ್ ಅದು. ಹಾಗೆ ಈಗ ಒಂದು 2 ತಾಸು ಸ್ವಿಮ್ಮಿಂಗ್ ಮಾಡಿದ್ವಿ ಗೈಸ್. ಇಲ್ಲಿ ಭಾಳ ಜನಕ್ಕೆ ಸ್ವಿಮ್ಮಿಂಗ್ ಬರೋದೇ ಇಲ್ಲ, ನನಗೂ ಬರೋಲ್ಲ. ನಮ್ಮ ಅಣ್ಣರಿಗೆ ಮತ್ತು ನಮ್ಮಣ್ಣ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಬರುತ್ತೆ ಗೈಸ್ ಸ್ವಿಮ್ಮಿಂಗು. ನಾನು ನಮ್ಮ ಅಣ್ಣಂಗೆ ರೇಸ್ ಇಟ್ಟಿದ್ವಿ. ನಾನು ಹೊಟ್ರಂಗ ಸುಮ್ಮನೆ ಜಿಕ್ಕಂತ ಹೋಗ್ತಿದ್ದೀನಿ. ನಮ್ಮಣ್ಣ ಕರೆಕ್ಟ್ ಈಜು ಹೊಡಿತಿದ್ದಾನೆ. ಆ್ಯಕ್ಚುಲಿ ನಮ್ಮಣ್ಣನ ಗೆದ್ದು ಗೈಸ್. ಈಗ ನಾವು ರೈನ್ ಡ್ಯಾನ್ಸ್ ಎಲ್ಲ ಬಂದಿದ್ವಿ. ಸ್ವಲ್ಪತ್ತು ರೈನ್ ಡ್ಯಾನ್ಸ್ ಎಲ್ಲ ಆಡಿ ನೆಕ್ಸ್ಟ್ ನಾವು ಸ್ನಾನ ಮಾಡೋಕ್ಕೆ ಹೋಗ್ಬೇಕು ಗೈಸ್. ಇದೇ ನೈಟ್ ಊಟ ಚೆನ್ನಾಗಿತ್ತು. ಓಕೆ ಅನ್ಬೋದು ಗೈಸ್. ನಾನು ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಈಗ ಡೇ 1 ಲಾಗ್ ಕಂಪ್ಲೀಟ್ ಆಯಿತು ಗೈಸ್. ಇದು ಡೇ 1 ಪಾರ್ಟ್ 2 ಕಂಪ್ಲೀಟ್ ಮುಗಿತು. ನೆಕ್ಸ್ಟ್ ಈಗ ಡೇ 2 ಇಂದ ಬರುತ್ತೆ ಲಾಗು, ನೋಡಿ ಗೈಸ್.